ಕುಮಾರ ಸಹೋದರ ಸಹೋದರರೇ, ಆತ್ಮೀಯ ಮಿತ್ರರೇ, ಈ ಒಂದು ಐತಿಹಾಸಿಕವಾದ ರ್ಯಾಲಿಗೆ ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಪ್ರತಿಯೊಂದು ಹಿತೈಷಿಗಳೇ, ಅತ್ಯಂತ ಸಂತೋಷವಾಗ್ತದೆ. ಕೇರಳ ಯಾತ್ರೆಯ ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ. ಕೇರಳ ಯಾತ್ರೆ ಇವತ್ತು ಅದು ಒಂದು ದಿವಸ ಕೆಲವು ದಿನಗಳ ಪ್ರಯಾಣ ಮಾತ್ರ ಅಲ್ಲ. ಕೇರಳ ಯಾತ್ರೆ ಮುಖ್ಯ ಉದ್ದೇಶ ಇವತ್ತು ಯಾವ್ದಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಸಮಾಜದಲ್ಲಿ ಸಮಾನತೆ, ಸೋದರತೆ, ಪ್ರೀತಿ, ವಿಶ್ವಾಸ, ಸೌಹಾರ್ದತೆ, ಅದರ ಮುಖಾಂತರ ವಿಶ್ವಾಸ ಭರಿತವಾದ ಸಮಾಜ, ಅಭಿವೃದ್ಧಿಯ ರಾಜ್ಯ, ಬಲಿಷ್ಠದ ಭಾರತ ಕಟ್ಟದ ಕನಸಿಗೆ ಬೇಕಾಗುವಂತ ಎಲ್ಲಾ ಸಂದೇಶಗಳು ಕೂಡ ಕೇರಳ ಯಾತ್ರೆಯಲ್ಲಿ ಈ ರಾಜ್ಯದ ಸರ್ವ ಜನರಿಗೂ, ಈ ದೇಶದ ಸರ್ವರಿಗೂ ಕೂಡ ಸಿಗ್ತದೆಂಬ ವಿಶ್ವಾಸನೆ ಖಂಡಿತವಾಗಿ ಇಟ್ಟಿದೆ. ನಾನು ಇವತ್ತು ಅತ್ಯಂತ ಆದರಣೀಯ ಬಹುಮಾನದ ಸುಲ್ತಾನ್ ಉಲೇಮರ್ ಅವರನ್ನು ಎಲ್ಲರ ಪರವಾಗಿ ನಾನು ಇವತ್ತು ಅಭಿನಂದಿಸಿಕೊಂಡು, ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಸಮಾಜದ ಮತ್ತು ದೇಶದ ಪ್ರತಿಯೊಬ್ಬರಿಗೂ ಕೂಡ ಅತಿ ಅಗತ್ಯವಿರುವಂತಹ ಸಮಾಜದಲ್ಲಿ ಏಕತೆ ಏನ್ ಬೇಕಾಗಿದೆಯಾ, ಅವಿಶ್ವಾಸ ದೂರ ಮಾಡ್ಲಿಕ್ಕೆ ಒಂದು ನೇತೃತ್ವ ಏನ್ ಬೇಕಾಗಿದೆಯಾ, ಸ್ವಾಭಿಮಾನದ ಬದುಕು ಕಾಣಲಿಕ್ಕೆ ಶಕ್ತಿ ಇಲ್ಲದವರಿಗೆ ಶಕ್ತಿಯನ್ನು ಕೊಡುವಂತ ಒಂದು ಕಾಲಘಟ್ಟದಲ್ಲಿ ಇವತ್ತು ಜನ ಇವತ್ತು ಆ ಒಂದು ನೇತೃತ್ವ ವಹಿಸ್ಕೊಳ್ತಿ, ಸಮಾಜದ ನೇತೃತ್ವ ವಹಿಸ್ಕೊಳ್ತಿದಾರ. ಅಂತ ನೇತೃತ್ವಕ್ಕೆ ಇವತ್ತು ಸುಲ್ತಾನ್ ಮೇಯರ್ ಮುಂದಾಗಿದ್ದುಕೊಂಡು ಈ ಒಂದು ಇಳಿ ವಯಸ್ಸಿನಲ್ಲಿ ಕೂಡ ಇವತ್ತು ಈ ರೀತಿಯ ಸಂದೇಶ ಮತ್ತು ಸಹೋದರ ಯಾತ್ರೆಗೆ ಮುಂದಾಗಿದ್ರೆ ಅದು ಈ ದೇಶಕ್ಕೆ ಇರುವಂತಹ ಅತ್ಯಂತ ದೊಡ್ಡ ದೇಶ ಪ್ರೇಮದ ಸಂಕೇತ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವ್ದಾದ್ರು ದೇಶ ಪ್ರೇಮ ಯಾವ್ದಂತ ಏನಾದ್ರು ನಾವು ಕೆಲವೊಂದು ನೋಡ್ಬೇಕಾದ್ರೆ ಅದು ಬಹುಶಃ ಸುಲ್ತಾನ್ ಉಲೇಮಾ ಅವರ ಈ ಒಂದು ನಡೆ ಅದು ನಿಜವಾದ ದೇಶ ಪ್ರೇಮದೊಂದು ಸಂಕೇತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತದ್ದು. ಮನುಷ್ಯರಿಗೆ ಬೇಕಾಗುವಂತ ಸಂದೇಶ ಯಾವ್ದಂತ ಹೇಳಿದ್ರೆ ನಾವು ಪರಸ್ಪರ ಪ್ರೀತಿ, ವಿಶ್ವಾಸ, ಸೋದರತೆ. ಭಿನ್ನಾಭಿಪ್ರಾಯಗಳು ಸಮಾಜದಲ್ಲಿ ಸಾಮಾನ್ಯ. ನಮ್ಮ ಇಡೀ ದೇಶದ ಶಕ್ತಿ ಯಾವ್ದಂತ ಹೇಳಿದ್ರೆ, ನಮ್ಮ ಇಡೀ ದೇಶ ಶಕ್ತಿ ಅದು ಒಗ್ಗಟ್ಟು ಮಾತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಎಸ್ತೇನೆ. ಒಗ್ಗಟ್ಟು ಅಂತ ಹೇಳಿದ್ರೆ ಅದು ಒಂದೇ ರೀತಿಯಿಂದ ಇರ್ಬೇಕಂತಲ್ಲ. ಒಗ್ಗಟ್ಟು ಅಂತ ಹೇಳಿದ್ರೆ ಅದು ಸಾಮರಸ್ಯ ಎಂದು ಇರ್ಬೇಕು. ಸಾಮರಸ್ಯ ಅಂತ ಹೇಳಿದ್ರೆ ನಾನೇ ಆಲೋಚನೆ ಮಾಡದಂತ ಇರ್ಬೇಕಂತಲ್ಲ. ಭಿನ್ನಾಭಿಪ್ರಾಯ ಬಂದೇ ಬರ್ತದೆ. ಎಲ್ಲಿ ಎರಡು ಜನ ಇದ್ದಾರೆ, ಎಲ್ಲಿ ಎರಡು ಸಮಾಜ ಇದೆ, ಅಲ್ಲಿ ಬಹುಶಃ ಭಿನ್ನಾಭಿಪ್ರಾಯ ಚರ್ಚೆಗಳು ಬಂದೇ ಬರ್ತದೆ. ಅದೇ ಭಿನ್ನಾಭಿಪ್ರಾಯ ಬಿಟ್ಟು ಸಾಮರಸ್ಯ ಇರ್ಲಿಕ್ಕೆ ಸಾಧ್ಯವಿಲ್ಲ. ಸಾಮರಸ್ಯ ಅಂತ ಹೇಳಿದ್ರೆ ನಮ್ಮ ಮಧ್ಯೆ ಇರುವಂತ ಎಲ್ಲಾ ಸಮಸ್ಯೆ ಮತ್ತು ಭಿನ್ನಾಭಿಪ್ರಾಯಗಳನ್ನು ನಾವು ಪರಸ್ಪರ ಕೂತುಕೊಂಡು ಚರ್ಚೆ ಮಾಡಿ ಅರ್ಥ ಮಾಡಿಕೊಂಡು ನಾವು ಒಬ್ಬರಿಗೆ ಸಹಕರಿಸಿಕೊಂಡು ನಾವೆಲ್ಲರೂ ಭಾರತೀಯರೆಂಬ ಒಗ್ಗಟ್ಟಿನ ಮುಂದೆ ಹೋಗುದೇ ಅದು ಸಾಮರಸ್ಯ ದೊಡ್ಡ ಮತ್ತು ಸಂಕೇತ. ಅಂತ ಸಂಕೇತದ ಯಾತ್ರೆ ಇದು ದೊಡ್ಡ ಯಾತ್ರೆ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತದ್ದು. ಆದ ಕಾರಣ ನಾವು ಇವತ್ತು ಯುವ ಜನಾಂಗ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು. ವೇದಿಕೆ ಮೇಲೆ ಉಪಸ್ಥಿತವಂತ ಸುಲ್ತಾನ್ ಉಲೇಮಾ ಇರ್ಲಿ, ನಮ್ಮ ತಂಗಳವ್ರಲ್ಲಿ ಎಲ್ಲ ಹಿರಿಯರು ನೋಡಿ ಅಷ್ಟ ಈ ಒಂದು ಇಳಿ ವಯಸ್ಸಿನಲ್ಲಿಯೂ ಕೂಡ ಅವರ ಎಲ್ಲಾ ವಿಚಾರ ಬದಿಗಿಟ್ಟುಕೊಂಡು ಇಷ್ಟು ದಿವಸದ ಯಾತ್ರೆಯಲ್ಲಿ ನಾವು ಸಕ್ರಿಯವಾಗಿ ನಮಗೆ ನೇತೃತ್ವ ಮುಂದೆ ಬಂದು ಕೊಡ್ಬೇಕಾದ್ರೆ ಅದು ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಸಾಮರಸ್ಯದ, ಸೋದರತೆಯ ಪರಂಪರೆಯ ಭಾರತ ದೇಶ ಸಮಾಜ ಸಂಸ್ಕೃತಿ ಏನಿದೆ ಅದನ್ನು ಮುಂದಿನ ಪೀಳಿಗೆ, ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯಕ್ಕೆ ಮುಟ್ಟಿಸ್ಬೇಕು. ಅದರ ಮುಖಾಂತರ ಬಲಿಷ್ಠವಾದ ಭಾರತವನ್ನು ಕಟ್ಟುವಂತ ಕನಸೇ ಈ ಯಾತ್ರೆ ಮುಖ್ಯ ಉದ್ದೇಶ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂತದ್ದು. ಅದಕ್ಕಾಗಿ ನಾನು ದೀರ್ಘವಾಗಿ ಮಾತಾಡದೆ ಬಹುಶಃ ನಾವೆಲ್ಲರೂ ಕೂಡ ವಿಶೇಷವಾದ ನಮ್ಮ ಪ್ರಾರ್ಥನೆಯೊಂದಿಗೆ ಇದು ಅತ್ಯಂತ ಯಶಸ್ವಿಯಾದ ಒಂದು ಬಹುಶಃ ಇವತ್ತು ಯಾತ್ರೆಯು ಖಂಡಿತವಾಗಿಯೂ ಆಗ್ತದೆ. ನಾನು ಬಹುಶಃ ಇವತ್ತು ಕಾಸರಗೋಡಿನ ಈ ಕ್ಷೇತ್ರ ಸರ್ವ ಜನರಿಗೂ ಕೂಡ ಇದಕ್ಕೆ ಸಹಕಾರ ಪ್ರತಿಯೊಬ್ಬರಿಗೂ ಕೂಡ ಈ ಐತಿಹಾಸಿಕ ಮತ್ತು ಪಾವಿತ್ರ್ಯತೆ ಅತ್ಯಂತ ಯಶಸ್ವಿಯಿಂದ ಪ್ರಾರಂಭ ಆಗಿದೆ. ಅದು ಬಹುಶಃ ಕೊನೆಗೊಳ್ಳುವಾಗಿದ್ದು ಅತ್ಯಂತ ಯಶಸ್ವಿ ಮತ್ತು ಸರ್ವರು ಮೆಚ್ಚುವಂತ ಮತ್ತು ಸರ್ವರು ಪ್ರೀತಿಸುವಂತ ಮತ್ತು ಸರ್ವ ಜನ ಗೌರವಿಸುವಂತ ಯಾತ್ರೆಯಾಗಿ ಪರಿವರ್ತನೆ ಖಂಡಿತ ಆಗ್ತದೆ. ಅದಕ್ಕಾಗಿ ನಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಂಡು ಬಹುಶಃ ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಳ್ಳುತ್ತಾ ಈ ಒಂದು ಪವಿತ್ರ ವಾಕ್ಯವನ್ನು ನಾನು ಬಹುಶಃ ಪವಿತ್ರವಾದ ವಾಕ್ಯ ಮುಖಾಂತರ ಇದನ್ನು ಉದ್ಘಾಟಿಸ್ತೇನೆ. ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.